ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಓಂ ಶಾಂತಿ. ವಾಣಿ ಡೇಟು 29/10/2025. ಪ್ರಾತಃ ಮುರಳಿ. ವಿಷಯ: ಅಂಬಿಗ ಮಕ್ಕಳಾದ ನಾವು ಲೋಕವನ್ನು ದಡಕ್ಕೆ ತಲುಪಿಸುವ ಸೇವಕರು. ಮಧುಬನ ಬಾಬ್ದಾದ. ಓಂ ಶಾಂತಿ. ಮುರಳಿಯ ಮುಖ್ಯ ಸಾರಾಂಶ. ಪ್ರಿಯ ಮಕ್ಕಳೇ, ಬಾಬಾ ಹೇಳುತ್ತಾರೆ, ನೀವು ಎಲ್ಲರ ಕಲ್ಯಾಣಕ್ಕಾಗಿ ಬಂದಿದ್ದೀರಿ. ಬಡವರನ್ನು ಸಾಹುಕಾರರನ್ನಾಗಿ, ದುಃಖಿತರನ್ನು ಸುಖಿಗಳನ್ನಾಗಿ ಮಾಡುವುದು ನಿಮ್ಮ ಕೆಲಸ. ತಂದೆಯ ಸರಳ ಹೆಸರು ಹೂದೋಟದ ಮಾಲೀಕ ಅಥವಾ ಅಂಬಿಗ. ಆದರೆ ಅವರ ಕೆಲಸ ಅತ್ಯಂತ ಮಹಾನ್. ಮುಳುಗಿದ ಆತ್ಮಗಳನ್ನು ಪಾರಮಾರ್ಥದ ದಡಕ್ಕೆ ತಲುಪಿಸುವುದು. ಹಾಗೆ ನೀವು ಸಹ ಅಂಬಿಗ ಮಕ್ಕಳು. ನೀವು ಜ್ಞಾನ ದೋಣಿಯಲ್ಲಿ ಇತರರನ್ನು ಹತ್ತಿಸಿಕೊಂಡು ಪಾವನ ಲೋಕದತ್ತ ಕರೆದೊಯ್ಯಬೇಕಾಗಿದೆ. ಮುಖ್ಯ ಜ್ಞಾನ ರತ್ನಗಳು. ಆತ್ಮ ಅಭಿಮಾನದಿಂದ ಬದುಕುವುದು ಪವಿತ್ರತೆಗೆ ದಾರಿ. ದೇಹಾಭಿಮಾನವೇ ಪತಿತತ್ವದ ಮೂಲ. ಪತಿತ ಪಾವನ ತಂದೆಯು ಬಂದಿದ್ದಾರೆ ಎಲ್ಲ ಆತ್ಮಗಳ ಕಲ್ಯಾಣಕ್ಕಾಗಿ. ಸತ್ಯುಗದಲ್ಲಿ ದುಃಖ ಅಥವಾ ಯಮದೂತರು ಇಲ್ಲ. ಅಲ್ಲಿ ಅಮರ ಜೀವನ. ಈಜುಗಾರರಂತೆ ದೇವ ಅಂಬಿಗ ತಂದೆಯು ಮತ್ತು ಅವರ ಮಕ್ಕಳು ಆತ್ಮಗಳನ್ನು ಪಾರು ಮಾಡುತ್ತಾರೆ. ದೇಹಾಭಿಮಾನ ತ್ಯಾಗಿಸಿದಾಗಲೇ ನಿಜವಾದ ದೇವತತ್ವ ಬೆಳೆಯುತ್ತದೆ. ಈ ಭೂಮಿಯು ಈಗ ಸ್ಮಶಾನ ಸಮಾನ. ಹೊಸ ಸತ್ಯಯುಗ ನಿರ್ಮಾಣವಾಗುತ್ತಿದೆ. ತಂದೆಯ ಸ್ಮರಣೆ ವಿಕರ್ಮ ವಿನಾಶದ ದಾರಿ. ಸ್ಮರಣೆಯೇ ಪಾವಿತ್ರ್ಯ ಮತ್ತು ಶ್ರೇಷ್ಠತೆಯ ಮೂಲ. ದಸರಾ ಹಬ್ಬ ರಾವಣ ರಾಜ್ಯ ಅಂತ್ಯದ ಸಂಕೇತ. ನಾವು ಆತ್ಮರು ಪಾವನ ಲೋಕದ ನಾಗರಿಕರು, ತಂದೆಯ ಮಕ್ಕಳು. ಭಗವಂತನ ನಿಜ ಪರಿಚಯ ನಿರಾಕಾರ ಶಿವತಂದೆ. ದೇವತೆಗಳು ಎಂದು ಭಗವಂತ ಅಲ್ಲ, ಅವರು ತಂದೆಯ ಮಕ್ಕಳೇ. ಬ್ರಹ್ಮಕುಮಾರ್ ಕುಮಾರಿಯರು ಈಶ್ವರ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಸತ್ಸಂಗ ಎಂದರೆ ಸತ್ಯ ತಂದೆಯ ಉಪದೇಶಗಳನ್ನು ಕೇಳುವುದು. ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬೇಡಿ. ಇದೇ ಡಬಲ್ ಅಹಿಂಸಾ ಧರ್ಮ. ವಿಜಯಮಾಲೆಯ ಮಣಿಯಾಗಲು ತೀವ್ರ ನೆನಪು ಅಗತ್ಯ. ಪ್ರತಿದಿನ ವಿಚಾರ ಸಾಗರ ಮಂಥನ ಮನನ ಚಿಂತನ ಮಾಡಿ ಸೇವೆ ಮಾಡಲು ಹೊರಡಿರಿ. ನೆನಪಿನ ತೀವ್ರತೆಯೇ ಸತೋ ಪ್ರಧಾನ ಸ್ಥಿತಿಯ ಕೀಲಿ. ಸಂಗಮಯುಗವೇ ಅತ್ಯುನ್ನತ ಯುಗ. ಇಲ್ಲಿ ದೇವತ್ವದ ಬೀಜ ಬಿತ್ತಲಾಗುತ್ತದೆ. ಬಾಬ್ದಾದ, ತಂದೆ, ಶಿಕ್ಷಕ ಮತ್ತು ಗುರು ಈ ಮೂರೂ ಒಂದೇ ಪರಮಾತ್ಮನಲ್ಲಿ ಸೇರಿವೆ. ತಂದೆಯ ಸ್ಮರಣೆ ಅತಿ ಗಾಢ ಭಕ್ತಿ ರೂಪದ ತೀವ್ರ ಯೋಗ. ನೆನಪಿನಿಂದ ನಾವು ನರನಿಂದ ನಾರಾಯಣರಾಗುತ್ತೇವೆ. ತಂದೆಯು ಪತಿತ ಪಾವನ, ನಾವು ಪಾವನ ಮಾಡುವ ಸಹಾಯಕರು. ಈಶ್ವರ್ಯ ವಿಶ್ವವಿದ್ಯಾಲಯ ಪರಮಾತ್ಮನ ಪಾಠಶಾಲೆ. ಶಾಶ್ವತ ಸತ್ಯದ ದೀಪ. ನಿಜವಾದ ಗಂಗಾ ಸ್ನಾನ ಎಂದರೆ ಶಿವ ತಂದೆಯ ಸ್ಮರಣೆಯಲ್ಲಿ ಆತ್ಮ ಸ್ನಾನ. ಧಾರಣೆಗಾಗಿ ಮುಖ್ಯ ಸಾರ. ಸತ್ಯ ತಂದೆಯಿಂದ ಪ್ರತಿದಿನ ಕೇಳಿ ನರನಿಂದ ನಾರಾಯಣನಾಗಿರಿ. ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು. ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿ ಪಾಸ್ ವಿತ್ ಆನರ್ ಆಗಿರಿ. ಪತಿತ ಪಾವನರಾಗಿ ಇತರರ ಪಾವನತೆಗೆ ಸೇವೆ ಮಾಡಿರಿ. ವರದಾನ: ಪರಮಾತ್ಮನ ನೆನಪಿನಲ್ಲಿ ಮಡಿಲಿನಲ್ಲಿ ಸಮಾವೇಶವಾಗುವ ಶ್ರೇಷ್ಠ ಭಾಗ್ಯವಂತ ಆತ್ಮ ಭವ. ಸಂಗಮಯುಗವೇ ಸತ್ಯುಗಕ್ಕಿಂತಲೂ ಶ್ರೇಷ್ಠ, ಏಕೆಂದರೆ ಇಲ್ಲಿ ಪರಮಾತ್ಮನ ಪ್ರೀತಿ, ಜ್ಞಾನ ಮತ್ತು ಶಕ್ತಿ ನೇರವಾಗಿ ಲಭ್ಯ. ಮುರಳಿಯ ಸಾರಾಂಶ. ಬಾಬ್ದಾದ ಅಂಬಿಗನಂತೆ ನಮ್ಮನ್ನು ಪರಮಾರ್ಥದ ದಡಕ್ಕೆ ತಲುಪಿಸುತ್ತಾರೆ. ಆದರೆ ನಾವು ಸಹ ಅಂಬಿಗ ಮಕ್ಕಳಾಗಿ ಇತರರ ಆತ್ಮದ ದೋಣಿಗಳನ್ನು ಪಾವನ ದಡಕ್ಕೆ ತಲುಪಿಸಬೇಕು. ಓಂ ಶಾಂತಿ.